Hi friends, welcome back to my YouTube channel. Today I'm back with a New Year vlog. I know tumba late New Year vlog upload madlikke, but I did not get the time to edit this. So let's get started. We started our journey in cab. Why? Because ಯಶವಂತಪುರನಲ್ಲಿ ನಮಗೊಬ್ಬರು VIP ವೇಟ್ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನ ಪಿಕ್ ಮಾಡ್ಕೊಂಡ್ಮೇಲೆ we will go to our hometown, that is Arsikere. This is my cutie pie Niyati who entertained us throughout the trip. Guys, ये देखिए कहीं बैठी है तो खाने स्टार्ट कर दी. ಅಲ್ಲಿ ಕೂತಿರೋದು ನನ್ನ ಅತ್ತೆ ಆ್ಯಂಡ್ ಈ ಕಡೆ ಕೂತಿರೋದು ನಮ್ಮ ಮಾವ. ಅವರು ಡೆಲ್ಲಿಯಿಂದ ಬಂದಿದ್ದಾರೆ, ಸೊ ನಾವು ಸುತ್ತೋಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರನ್ನ. ಬಟ್ ಆ್ಯಸ್ ಯೂಶ್ವಲ್ ನನ್ನ ಮೋಷನ್ ಸಿಕ್ನೆಸ್ ಸ್ಟಾರ್ಟ್ ಆಯಿತು. ಐ ವಾಸ್ ಫೀಲಿಂಗ್ ವೆರಿ ಮಚ್ ವಾಮಿಟಿಂಗ್ ಸೆನ್ಸೇಷನ್. ಅಂತೂ ಇಂತೂ ಯಶವಂತಪುರ ಬಂತು. ಹಿಯರ್ ಕಮ್ಸ್ ಅವರ್ VIPs, ನನ್ನ ಅಕ್ಕ ಮತ್ತು ಬಾವ. ಟಂಟಡಾನ್. ಹೈ ಇಬ್ರು ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ವಾಟರ್ ಬಾಟಲ್ ತರಕ್ಕೆ ಹೋಗಿದ್ದಾರೆ. ವಾಟರ್ ಬಾಟಲ್ ಇಲ್ಲಿಂದ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ವಿತ್ ಆಲ್ ದ ಲಗೇಜಸ್. ನಮ್ಮ ಅಕ್ಕನ ಹಿಂದೆ ಕೂರಿಸಿ ನಾನು ಮಧ್ಯದಲ್ಲಿ ಕೂತ್ಕೊಂಡು ಹಾಗೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸ್ತಾ ಇತ್ತು. ಸೊ ಅದನ್ನೇ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಜರ್ನಿ ಮಾಡಿದ್ವಿ. ಆನ್ ದ ವೇ ಹೋಗುವಾಗ ದ್ವಾರಕಾ ಅನ್ನೋ ಹೋಟೆಲ್ನಲ್ಲಿ ನಿಲ್ಲಿಸಿ ವಿ ಜಸ್ಟ್ ಹ್ಯಾಡ್ ಸಮ್ ಸ್ನ್ಯಾಕ್ಸ್. ಟೀ ಲವರ್ಸ್ ತುಂಬ ಇದ್ರು. ಸೊ ಯಾ, ನಾವು ಹಾಗೆ ಕಪ್ಪಿ ಆಟ ಆಡಿಕೊಂಡು ಸ್ವಲ್ಪ ಚಿಲ್ ಮಾಡ್ತಾ ಇದ್ವಿ. ಬರುವಾಗ ಸ್ವೀಟ್ಸ್ ತಗೊಂಡು ಫೈನಲಿ ವಿ ರೀಚ್ಡ್ ಅವರ್ ಹೋಮ್ ಇನ್ ಅರಸೀಕೆರೆ. ಸಿನ್ಸ್ ವಿ ವರ್ ನ್ಯೂಲಿ ವೆಡ್ಸ್, ನಮಗೆ ವೆಲ್ಕಮಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ. ಇದು ನಮ್ಮಮ್ಮ. ಮಕ್ಕಳು ಅಳಿಯಂದಿರು ಬರ್ತಾರೆ ಅಂತ ಫುಲ್ಲು ಜೋಶಲ್ಲಿ ರೆಡಿ ಆಗಿದ್ದಾರೆ. ಇದು ನಮ್ಮಪ್ಪಾಜಿ, ದ ಮೋಸ್ಟ್ ಸಿಂಪ್ಲೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ನಮ್ಮಮ್ಮ ಅಳಿಯಂದಿರು ಮತ್ತು ಬೀಗರು ಬರ್ತಾರೆ ಅಂತ ಫುಲ್ ಭಕ್ಷ್ಯ ಭೋಜನ ರೆಡಿ ಮಾಡಿದರು. ನಮಗೆಲ್ಲ ಬಡಿಸಿ ಅವ್ರು ಆಮೇಲೆ ಕುತ್ಕೊತಾರೆ. ಓಕೆ ಬಿಗ್ ಬಾಸ್ ರಿವ್ಯೂಸ್. ಮೈ ಶೈ ಹಸ್ಬೆಂಡ್. ನಾವು ಬ್ಯಾಂಗ್ಳೂರಿಂದ ಹೊರಟಾಗ ಯಾವ ಪ್ಲ್ಯಾನು ಫಿಕ್ಸ್ ಆಗಿರಲಿಲ್ಲ. ಸೊ ಎಲ್ಲರೂ ಕುತ್ಕೊಂಡು ಡಿಸ್ಕಸ್ ಮಾಡಿ ಫಸ್ಟ್ ಡೇ ಪ್ಲ್ಯಾನ್ ಫಿಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು 6:30 ಹಂಗೆ ಎದ್ದು ಐ ಸ್ಟಾರ್ಟೆಡ್ ಮೈ ಹೇರ್ ಸ್ಟ್ರೈಟ್ನಿಂಗ್. ವೈ? ಬಿಕಾಸ್ ನಾನು ಯಾವಾಗಲೂ ಲೇಟ್ ಅಂತ ಹೇಳಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸಿಕ್ಕಿತ್ತು ಬೇಗ ರೆಡಿ ಆಗಬೇಕು ಅಂತ. ಸೊ ನಾನು ಬೇಗ ರೆಡಿಯಾಗಿ ದಿಸ್ ಇಸ್ ಮೈ ಫೈನಲ್ ಲುಕ್. ನಿಂತ್ಕೊಳ್ಳಿ ಹೆಂಗೆ ಒಂದು ಸ್ಮಾಲ್ ವಿಡಿಯೋ ಕೂಡ ಮಾಡ್ಕೊಂಡ್ವಿ ರೀಲ್ಗೆ ಅಂತೇಳಿ. ಇಟ್ ವಾಸ್ ಸೋ ಫನ್ ಆ್ಯಕ್ಚುಲಿ. ಅವ್ರ ಅಪ್ಪ ಅಮ್ಮನಿಂದ ಎಲ್ಲ ಬೇಕಾಗಿರೋದು ಎಲ್ಲರೂ ಬಂದ್ಬಿಟ್ಟಾಗ ಮೊಬೈಲ್ ಹುಡ್ಕದೆ. ಫೈನಲಿ 1 hour ಟ್ರಾವೆಲ್ ಮಾಡಿಕೊಂಡು ನಾವು ಬಂದಿದ್ದು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಹಳೇಬೀಡು ದೇವಸ್ಥಾನ. ಎಲ್ಲರೂ ಕಾರ್ ಎಳೆದು ದೇವಸ್ಥಾನದ ಕಡೆಗೆ ಹೊರಟ್ವಿ. ಮೀನ್ವೈಲ್ ಅಲ್ಲಿ ಕುದುರೆ ಕಾಣಿಸು. ಸೊ ನಮ್ಮ ನೀವು ಬಿಬಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು. ಗೂಗಲ್ ಪ್ರಕಾರ ಹಳೇಬೀಡು ಹಿಸ್ಟಾರಿಕಲಿ ನೌನ್ ಆಸ್ ದ್ವಾರ ಸಮುದ್ರ. Also, Halebeedu became the regal capital of the Hoysala Empire in the 11th century. ನನ್ನ ಹಸ್ಬೆಂಡ್ನ ಫಸ್ಟ್ ಟೈಮ್ ಕರ್ಕೊಂಡು ಬರ್ತಾ ಇರೋದು. ನಾನು ಚಿಕ್ಕವಳಿದ್ದಾಗ ತುಂಬ ಸರಿ ಬಂದಿದ್ದೆ ಇಲ್ಲಿಗೆ. ಇಲ್ಲಿ ನಮ್ಮ ಅಪ್ಪಾಜಿ ಬರ್ತಾ ಇದ್ದಾರೆ. ಸ್ಪಾಯ್ಲರ್ ಅಲರ್ಟ್ ಫಾರ್ ದ ವಿಡಿಯೋ. ಶಿವಲಿಂಗದ ಒಂದು ಚಿಕ್ಕ ವಿಡಿಯೋ ತೊಗೊಂಡ್ಬಿಟ್ಟೆ ಗ್ಯಾಪಲ್ಲಿ. ಹೆವಿ ಬಿಸಿಲಿತ್ತು. ಇವೊಂದು ಇಟ್ ಈಸ್ ಅ ಜಾನ್ ಟೈಮ್. ಬಟ್ ಅಲ್ಲಿ ಆರ್ಕಿಟೆಕ್ಚರ್ ನೋಡಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಫುಲ್ ಖುಷಿ ಆದರು. ದೇ ವರ್ ಎಂಜಾಯಿಂಗ್ ದ ಆ್ಯಂಬಿಯನ್ಸ್ ಆ್ಯಕ್ಚುಲಿ. ಟೆಂಪಲ್ ಎಲ್ಲ ನೋಡಾದ್ಮೇಲೆ ಹಾಗೆ ಸ್ವಲ್ಪ ವೀಡಿಯೋಸ್ ಮತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ವಿ ಕ್ಲಿಕ್ಡ್ ಸಮ್ ಪಿಕ್ಚರ್ಸ್ ಆಫ್ ಅವರ್ ಲವ್ ಬರ್ಡ್ಸ್. How dare you saying like that to yourself? Yourself हक मेरा है. ಆಲ್ರೆಡಿ ಅಕ್ಕ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಬೈಸ್ಕೊಳಕ್ಕೆ. ಆ್ಯಂಡ್ ನಮ್ಮ ಕ್ಯೂಟಿ ಪೈ ನಾನು ಕುದುರೆ ಮೇಲೆ ಕೂರಲೇಬೇಕು ಅಂತ ಹೇಳಿ ಹೋಗಿ ಒಂದು ಹಾರ್ಸ್ ರೈಡ್ ಮಾಡಿ ಬರ್ತಾಳೆ. Then we just went to one more beautifully architectured
ಟೆಂಪಲ್ ವಿಚ್ ಈಸ್ ಇನ್ ಬೇಲೂರು. ಚಿಕ್ಕದ್ರಲ್ಲಿ ಇಲ್ಲೆಲ್ಲ ತುಂಬ ಓಡಾಡಿದ್ವಿ, ಬಟ್ ವೆನ್ ವಿ ಗ್ರೋನ್ ಅಪ್ ವಿ ಡಿಂಟ್ ಗೆಟ್ ಟೈಮ್ ಟು ವಿಸಿಟ್ ಎನಿ ಆಫ್ ದೀಸ್ ಪ್ಲೇಸಸ್. ಸೊ ಫೈನಲಿ ಫ್ಯಾಮಿಲಿ ಜೊತೆಗೆ ಒನ್ಸ್ ಮೋರ್ ವಿ ಆರ್ ವಿಸಿಟಿಂಗ್. ಇಟ್ ಈಸ್ ಅ ಗುಡ್ ಥಿಂಗ್. ಆ್ಯಂಡ್ ನನ್ನ ಬಾಬಾ ಎಲ್ಲೆಲ್ಲಿ ಪರ್ಫೆಕ್ಟ್ ವೀವ್ಸ್ ಇದೆಯೋ ಫಾರ್ ಮೈ ವಿಡಿಯೋಸ್, ಹಿ ವಾಸ್ ಅಲರ್ಟಿಂಗ್ ಮೀ ಟು ಟೇಕ್ ಇಟ್. ಸೊ ಥ್ಯಾಂಕ್ಸ್ ಟು ಹಿಮ್, ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಕ್ಚುಲಿ ಎಲ್ಲರೂ ನನಗೆ ರಿಮೈಂಡ್ ಮಾಡ್ತಾಯಿದ್ರು ಬೇಗ ಬೇಗ ವಿಡಿಯೋ ಮಾಡ್ಕೊ ಅಂತ. ಅಲ್ಲಿ ಹನುಮಂತನ ಸ್ಟ್ಯಾಚು ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲೇ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ನಮ್ಮ ಮಾವ ಮಗುನ ಕೂರಿಸ್ಕೊಂಡು ಕುಸುಮರಿ ಮಾಡ್ತಾಯಿದ್ರು. ಇದಾದಮೇಲೆ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ನ ಒಳಗೋದ್ವಿ. ಎಂಟ್ರಿ ಆಗ್ತಾನೆ ತುಂಬ ಜನ ಇದ್ದಾರೆ, ರಶ್ ಇದೆ ಅನಿಸ್ತು. ಬಟ್ ಟೆಂಪಲ್ ಎಷ್ಟು ದೊಡ್ಡದಿದೆ ಅಂತಂದರೆ ಎಷ್ಟು ಜನ ಬಂದರೂ ಸಹಿತ ಅದು ಕಡಿಮೆನೇ ಅನಿಸ್ಬೇಕು. ಈ ದೇವಸ್ಥಾನ ಕೂಡ ಇದ್ರ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಮತ್ತು ಸ್ಕಲ್ಪ್ಚರ್ಸಿಗೆ ಫೇಮಸ್. ಆ್ಯಂಡ್ ಗೂಗಲ್ ಪ್ರಕಾರ ಬೇಲೂರು ಬಗ್ಗೆ ನೋಡಿದಾಗ ದ ಟೌನ್ ಈಸ್ ರಿನೌಂಡ್ ಫಾರ್ ಇಟ್ಸ್ ಚೆನ್ನಕೇಶವ ಟೆಂಪಲ್ ವಿಚ್ ಈಸ್ ಸ್ಪೆಷಲಿ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು, ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್ ಆ್ಯಂಡ್ ದ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಕಾಂಪ್ಲೆಕ್ಸ್ ದಟ್ ಹ್ಯಾಸ್ ಸರ್ವೈವ್ಡ್ ಫ್ರಮ್ pre-14th century ಕರ್ನಾಟಕ ದ್ರಾವಿಡ ಟ್ರೆಡಿಷನ್. ಈಗ ಫೋಟೋಸ್ ಮತ್ತು ವಿಡಿಯೋಸ್ ತಗೊಳ್ಳೋಕ್ಕೋಸ್ಕರ ಲೊಕೇಶನ್ಸ್ ಸರ್ಚ್ ಮಾಡ್ತಾ ಇದ್ದೀವಿ. Me guiding to my pati Parmeshwar. इसलिए बम्पर है. सर मजबूत हो गया. ಇಲ್ಲಿಂದ ನೆಕ್ಸ್ಟ್ ಜಾಗಕ್ಕೆ ಹೊರಟು. Now where are we going? We are going On the way change. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ಮಂದಾರಗಿರಿ ಫೋರ್ಟ್ ಆಗಿತ್ತು. ಬಟ್ ಎಲ್ಲ ಲೇಡೀಸ್ ಫುಲ್ ಹೆವಿ ಹಾಫ್ ಸ್ಯಾರಿ ಮತ್ತು ಸ್ಯಾರಿ ಹಾಕ್ಕೊಂಡಿದ್ರಿಂದ ವಿ ವಾಂಟೆಡ್ ಟು ಚೇಂಜ್ ಆ್ಯಂಡ್ ವಿ ವರ್ ಫೀಲಿಂಗ್ ಸೋ ಹಂಗ್ರಿ. ಗೂಗಲ್ನಲ್ಲಿ ಎಲ್ಲ ರಿವ್ಯೂಸ್ ಚೆಕ್ ಮಾಡಿ ಎಲ್ಲ ಹೋಟೆಲ್ಸ್ನ ಹುಡುಕಿ ಫೈನಲ್ಲಿ ಒಂದು ದಿ ಹುಸೂರ್ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಸೊ ವಿ ಥಾಟ್ ವಿಲ್ ಹ್ಯಾವ್ ಆರ್ ಲಂಚ್ ದೇರ್. ಮೇ ಬಿ ಈ ಹೋಟೆಲ್ಸ್ ಎಲ್ಲ ಕಾಡು ಮಧ್ಯದಲ್ಲಿ ಇದ್ದಿದ್ದರಿಂದ ಎಲ್ಲ ಹೋಟೆಲ್ಸ್ ಸಹಿತ ಯಾವುದು ಮೇಂಟೆನೆನ್ಸ್ ಚೆನ್ನಾಗಿರಲಿಲ್ಲ. ಬಟ್ ಸ್ಟಿಲ್ ಸಮ್ ಹೌ ದಿಸ್ ವಾಸ್ ಬಿಟ್ ಬೆಟರ್. ಸೊ ವಿ ವೆನ್ ದೇರ್ ಆ್ಯಂಡ್ ಚೇಂಜ್ಡ್ ಆರ್ ಡ್ರೆಸ್ಸಸ್. ದೆನ್ ಎಲ್ಲ ಆರ್ಡ್ರ್ ಮಾಡಿ ಎಲ್ಲರೂ ಲೈಟಾಗಿ ಊಟ ಮಾಡಿದ್ರು. ನನಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಈ ಥರ ಟ್ರಾವೆಲಿಂಗಲ್ಲೆಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ತಿನ್ನಲಿಲ್ಲ. ಐ ಜಸ್ಟ್ ಟುಕ್ ಐ ಥಿಂಕ್ ಜ್ಯೂಸ್. ದೆನ್ ಇಟ್ ಕಾಸ್ಟೆಡ್ ಅರೌಂಡ್ ಲೈಕ್ 3 to 4K ಫಾರ್ 8 people. ಸೊ ಓಕೆ ಕಾಸ್ಟಿಂಗ್. ಇದು ಮಂದಾರಗಿರಿ ಫೋರ್ಟ್ಗೆ ಹೋಗುವಂಥ ರೋಡ್. ಜಸ್ಟ್ ಕೆಳಗಿಂದ ಒಂದು ಸ್ವಲ್ಪ ಮೇಲ್ಗಡೆ ಹೋದರೆ ಎಂಟ್ರಿ ಸಿಗುತ್ತೆ. ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾವೆಲ್ಲ ಬೇಗ ಓಡಿ ಹೋಗ್ತಾ ಇದ್ವಿ. ಬಟ್ ಸ್ಟಿಲ್ 5 o'clock ಕ್ಲೋಸ್ ಆಗಿದ್ದರಿಂದ ವಿ ಕುಡಂಟ್ ಗೆಟ್ ದ ಎಂಟ್ರಿ. ವೇಟ್ कर रहे हैं ಹಂಗೆ ಹೀಗೆ ಫುಲ್ ಫೋಟೋ ಗಿಟ್ಟೆಲ್ಲ ಮಾಡ್ಕೊಂಡು ಇದು ಮೇ ಆಪ್ಕೆ ಸಾಥ್ ಜೀವನ್ भी शुरू किया ಅಂತ ಫೋಟೋನ ಪಕ್ಕದಲ್ಲಿ ಇಟ್ಕೊಂಡು ಒಂದು ವಿಡಿಯೋನೆಲ್ಲ ಇದು ಏನು ಪೋಸ್ಟ್ನ ಹಾಕಿರೋದು ಟ್ವಿಟ್ಟರ್ ಅಲ್ಲಿ. ಫುಲ್ ಎಲ್ಲ ಸೊ ನಾವೀಗ ಹೋಗಿ ನಾನ್ ವೆಜ್ ಪಾರ್ಟಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಾಯ್. ಕಿಶೋರ್ ಮಾತು ಇದು ನಮ್ಮ ಡೇಟು. ನಾನು ಜಾಸ್ತಿ ಡ್ರೆಸ್ಸಸ್ ತಂದಿಲ್ಲದೆ ಇದ್ದಿದ್ದರಿಂದ ಐ ಜಸ್ಟ್ ವೋಟ್ ದ ಸೇಮ್ ಥಿಂಗ್. ಕಾರ್ನಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. अब दिवाली है, न्यू ईयर है. बाबू का ड्रेस देखिए गाइस कितना सुंदर है. हाय गाइस. हम जा रहे हैं आज होटल. कौन से होटल? मुझे वीडियो दिखा. ಅಲ್ಲೊಂದು 5 ನಿಮಿಷ ಆಗುತ್ತೆ. ಮುಗಿಸ್ಕೊಂಡು ಸಿಟಿಗೆ ಬಂತು ಅಂದ್ರೆ ವ್ಯೂ ಪಾಯಿಂಟ್.
ಥ್ಯಾಂಕ್ ಯು ಬೇಬಿ. ನಾನು ನಮ್ಮ ನೀಯು ಬೇಬಿದು ಸ್ಪೆಕ್ಟ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಮಸ್ತಿ ಮಾಡ್ತಾ ಇದ್ದೆ. ನೀವು ಬೇಬಿ ಫುಲ್ ಜೋಶಲ್ಲಿ ಹಾಗೆ ಹೆಂಗೆ ಕಮೆಂಟ್ಸ್ ಮಾಡ್ತಾ ಇದ್ಲು. Yes, baby. We just started our journey, day 2 of our trip to Coorg. Unknowingly, I think ನಾವು ಮೋಹಿತ್ ಸೂರಿದು ಸಯ್ಯಾರ ಮೂವಿ ಸಾಂಗ್ನ ಕೇಳ್ತಾ ಇದ್ವಿ. ಆ್ಯಂಡ್ ಲೈಕ್ I literally enjoyed the song. ಎಲ್ಲರೂ ಸ್ವಲ್ಪ ಆಲ್ರೆಡಿ ಟಯರ್ಡ್ ಆಗಿದ್ರು, ಸರಿಗೆ ನಿದ್ದೆ ಆಗಿಲ್ಲ ಅಂತ, ಸೆಕೆಂಡ್ ಡೇ ಆಗಿದ್ರಿಂದ. ಆನ್ ದ ವೇ ಹೋಗುವಾಗ ಹಂಗೆ ನಮಗೆ ತುಂಬ ವಿಂಡ್ ಮಿಲ್ಸ್ ಕಾಣಿಸ್ತು, ಜಸ್ಟ್ ಟು ಗುಡ್ ಟು ವಾಚ್. ನನಗೆ ಚಿಕ್ಕರಿಂದ ಐ ಲವ್ ದ್ಯಾಟ್ ಟು ವಾಚ್ ಆ್ಯಕ್ಚುಲಿ. ಇನ್ ದ ಮಿಡಲ್ ಆಫ್ ಅವರ್ ಜರ್ನಿ ನಮಗೆ ಗೊರು ಡ್ಯಾಮ್ ಸಿಕ್ತು. ಗೊರು ಡ್ಯಾಮಲ್ಲಿ ಆ್ಯಕ್ಚುಲಿ ಒಳಗೆ ಹೋಗೋಣ ಬೇಡವೋ ಅಂತ ಹೇಳ್ಬಿಟ್ಟು ವಿ ವರ್ ಇನ್ ಕನ್ಫ್ಯೂಷನ್. ದೆನ್ ವಿ ಥಾಟ್ ಹೋಗೋಕ್ಕೆ ಆಮೇಲೆ ರೀಚ್ ಆಗೋಕ್ಕೆ ಟೈಮ್ ಆಗಿಬಿಡುತ್ತೆ, ಅಲ್ಲಿ ಕೂರ್ಗಲ್ಲಿ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ ಅಂತೇಳಿ ವಿ ಜಸ್ಟ್ ಲೆಫ್ಟ್. ಆ್ಯಂಡ್ ದೆನ್ ಮುಂದೆ ಹೋಗ್ತಾ ನೋಡಿದ್ರೆ ಆ್ಯಕ್ಚುಲಿ ಅಲ್ಲಿ ನೀರೇ ಇರಲಿಲ್ಲ ಗೊರು ಡ್ಯಾಮಲ್ಲಿ. ಸೊ ದೆನ್ ವಿ ಥಾಟ್ ಒಳ್ಳೆಯದೇ ಆಯಿತು, ವಾಪಸ್ ಬರುವಾಗ ಇಫ್ ವಿ ಹ್ಯಾಡ್ ಟೈಮ್ ವಿ ವಿಲ್ ವಿಸಿಟ್ ಅಂತ ಅಂದ್ಕೊಂಡು ವಿ ಜಸ್ಟ್ ಲೆಫ್ಟ್. And then I slept off for some time till we reach our next destination. Where are we now? ಸ್ವರ್ಣ ಮಂದಿರ್, ಗೋಲ್ಡನ್ ಟೆಂಪಲ್. OMG. ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಅದ್ರ ಮುಂದಕ್ಕೆ ಹೋಗುವಾಗ ಒಂದು ಕಾಂಪ್ಲೆಕ್ಸ್ ಥರ ಸಿಗುತ್ತೆ. ಅಲ್ಲಿ ನಿಮಗೆ ಚಿಕ್ಕ ಶಾಪ್ಸ್ ಎಲ್ಲ ಇದೆ. ಈ ಶಾಪ್ಸಲ್ಲೆಲ್ಲ ಕ್ಲಾತ್ಸು, ಲೆದರ್ ಐಟಮ್ ಮತ್ತು ವುಡನ್ ಐಟಮ್ಸ್ ಎಲ್ಲ ಸಿಗ್ತಾ ಇದೆ. ಆ್ಯಂಡ್ ಹಿಯರ್ ಕಮ್ಸ್ ದ ಮೇನ್ ಎಂಟ್ರಿ ಆಫ್ ಗೋಲ್ಡನ್ ಟೆಂಪಲ್. ಇಲ್ಲಿಂದ ಎಂಟ್ರಿ ಆದಮೇಲೆ ಒಂದು ದೊಡ್ಡ ಸ್ಪೇಸ್ ಇದೆ. ಈ ಟೆಂಪಲ್ನಲ್ಲಿ ಮಾರ್ನಿಂಗ್ 9 AM ಇಂದ ಈವ್ನಿಂಗ್ 6 PM ತನಕ ಮಾತ್ರ ವಿಸಿಟರ್ಸ್ ಟೈಮ್. ಇಲ್ಲಿಂದ ಮುಂದೆ ಹೋದ್ಮೇಲೆ ನಮಗೆ ಮೇನ್ ಟೆಂಪಲ್ ಸಿಗುತ್ತೆ. ನೆಕ್ಸ್ಟ್ ಈ ಥರ ಒಂದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಥ್ರೂ ಇನ್ನು ಮುಂದಕ್ಕೆ ಹೋದ್ಮೇಲೆ ಮೈನ್ ಟೆಂಪಲ್ ಸಿಗೋದು. ಇಲ್ಲಿ ಒಂದಷ್ಟು ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮುಂದೆ ಹೋದ್ವಿ. ಇಲ್ಲಿ ಒಂದು ದೊಡ್ಡ ಗಂಟೆ ಇದೆ ನೋಡಿ, ಇಲ್ಲಿಂದ ಎಂಟ್ರೆನ್ಸ್ ಆ್ಯಕ್ಚುಲಿ. ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ಇದೇ ಫೇಮಸ್ ಗೋಲ್ಡನ್ ಟೆಂಪಲ್. ಆ್ಯಂಡ್ ಇದು ಸೈಡಿಂದ ಹೋಗೋ ಸ್ಟೆಪ್ಸ್ ಆ್ಯಕ್ಚುಲಿ. ಜಸ್ಟ್ ಎಂಜಾಯ್ಡ್ ದ ವೈಬ್. ಟೆಂಪಲ್ ಒಳಗೆ ಎಂಟ್ರಿ ಆದರೆ ಈ ಥರ ಬ್ಯೂಟಿಫುಲ್ ಸ್ಟ್ಯಾಚ್ಯೂಸ್ ಇದೆ. ಅದು ಯಾವ್ಯಾವ ದೇವರಿಂದ ನನಗೆ ಗೊತ್ತಿಲ್ಲ, ಬಟ್ ಯಾ ಇಟ್ ವಾಸ್ ಬ್ಯೂಟಿಫುಲ್ ಟು ಸಿ. ತುಂಬ ಜನ ಇದ್ದರು, ಬಟ್ ಸ್ಟಿಲ್ ವಿ ಎಂಜಾಯ್ಡ್ ದ ಪ್ಲೇಸ್ ಆ್ಯಕ್ಚುಲಿ. ಆ್ಯಂಡ್ ಇನ್ ದ ಬ್ಯಾಕ್ ಯಾರ್ಡ್ ಈ ಥರ ಒಂದು ಚಿಕ್ಕ ಪೂಲ್ ಮತ್ತು ಒಂದು ಪಾರ್ಕ್ ಥರ ಎಲ್ಲ ವೈಬ್ ಇತ್ತು. Now leaving Golden Temple. And he is not at all interested in my video or neither in the place. I'm only interested in you. ನನಗೆ ವಿಂಡ್ ಚೈಮ್ಸ್ ಅಂದರೆ ತುಂಬ ಇಷ್ಟ, ಬಟ್ ಅಷ್ಟು ಡಿಫ್ರೆಂಟ್ ಕಲೆಕ್ಷನ್ಸ್ ಇರಲಿಲ್ಲ ಅನಿಸ್ತು. ಆ್ಯಂಡ್ ಇಟ್ ವಾಸ್ ನಾಟ್ ವರ್ತ್ ಟು ದ ಪ್ರೈಸ್ ವಿಚ್ ದೇ ವರ್ asking for. So ಅದಕ್ಕೆ I just purchased this cute little thing for my reels, and then this is how the shop looks like. ತುಂಬ ಕ್ಯೂಟ್ ಥಿಂಗ್ಸ್ ಎಲ್ಲ ಇತ್ತು. ಆ್ಯಂಡ್ ಐ ಪರ್ಚೇಸ್ ಒನ್ ಬ್ರೇಸ್ಲೈಟ್ ಆಲ್ಸೋ. ನೆಕ್ಸ್ಟ್ ನಾವು ಹೋಗಿದ್ದ ಲೊಕೇಶನ್ನು ದುಬಾರೆ ಸಾಕಾನೆ ಶಾಖೆ ಅಂತ. ಇಲ್ಲಿ ಆನೆಗಳದ್ದೆಲ್ಲ ಸ್ನಾನ ಮಾಡಿಸೋದು ಆ ಥರದ್ದೆಲ್ಲ ಇದೆ. ಮತ್ತು ಒಂದು ಲೇಕ್ ಇದೆ ಚಿಕ್ಕದು ಅಂತ ಹೇಳಿ ನಮ್ಮ ಅಕ್ಕ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕರ್ಕೊಂಡು ಬಂದಿದ್ರು. ಬಿಕಾಸ್ ಶಿ ಈಸ್ ಅವೇರ್ ಆಫ್ ದ ಪ್ಲೇಸಸ್ ಇನ್ ಕೂರ್ಗ್, ಬಿಕಾಸ್ ಶಿ ಸ್ಟೇಡ್ ದೇರ್ ಫಾರ್ 1 or 2 years.
ಸೊ ಇಲ್ಲಿ ಬಂದರೆ ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು, ಅದು 5 o'clock ಕ್ಲೋಸ್ಡ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹಂಗೆ ಲೇಕ್ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಅಲ್ಲೆಲ್ಲ ಫೋಟೋಸ್ ತಕ್ಕೊಂಡು ಅಲ್ಲಿ ದೂರದಿಂದ ಕಾಣಿಸಿದ ಆನೆಗಳನ್ನ ನೋಡಿ ಎಂಜಾಯ್ ಮಾಡಿಕೊಂಡು ವಾಪಸ್ ಹೊರಟ್ವಿ. ದೆನ್ ಅಕ್ಕಂಗೆ ಪರಿಚಯ ಇರೋರೊಬ್ಬರ ಕಡೆಯಿಂದ ಒಂದು ಸ್ಟೇ ಬುಕ್ ಮಾಡಿಕೊಂಡು ಅಲ್ಲಿಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಆಲ್ರೆಡಿ ಕತ್ಲೆ ಆಗ್ತಾ ಬಂದಿದ್ದರಿಂದ ರೂಟ್ಸ್ ಎಲ್ಲ ಫುಲ್ ಹಿಂಗೆಲ್ಲ ಇತ್ತು. ಅದರಲ್ಲಿ ನಮ್ಮ ಬಾವ ಸೇಫಾಗಿ ನಮ್ಮನ್ನ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋದರು. ಆ್ಯಂಡ್ ದೆನ್ ವಿ ಎಂಟರ್ಡ್ ದ ಸಿಟಿ. ಕೂರ್ಗ್ ಸಿಟಿಗೆ ಎಂಟರ್ ಆಗೋ ಮುಂಚೆನೇ ನಾವು ಸ್ಟೇ ಇರ್ತಾರಲ್ಲ ಅಲ್ಲಿ ಓನರ್ನ ಕೇಳಿಕೊಂಡು ಇಲ್ಲಿ ಎಲ್ಲಿ ವೆಜ್ ಚೆನ್ನಾಗಿ ಸಿಗುತ್ತೆ ಅಂತ ಒಂದು ಗ್ರೀನ್ ಲ್ಯಾಂಡ್ ಅನ್ನೋ ಹೋಟೆಲ್ನ ತಿಳ್ಕೊಂಡು ಅದಕ್ಕೆ ಹೋದ್ವಿ. ದಿಸ್ ಈಸ್ ದ ಹೋಟೆಲ್ ಔಟ್ಸೈಡ್ ವ್ಯೂ. ನೀವು ಏನಾದರೂ ಕೂರ್ಗಲ್ಲಿ ಯಾವುದಾದ್ರೂ ಒಂದು ವೆಜ್ ಹೋಟೆಲ್ ಹುಡುಕ್ತಾ ಇದ್ರೆ ದಿಸ್ ಈಸ್ ದ ಪರ್ಫೆಕ್ಟ್ ಪ್ಲೇಸ್. ಓನ್ಲಿ ದ ಸ್ಟಾರ್ಟರ್ ವಾಸ್ ನಾಟ್ ದ್ಯಾಟ್ ಗ್ರೇಟ್ ಬಟ್ ರೆಸ್ಟ್ ಎವ್ರಿಥಿಂಗ್ ವಾಸ್ ಗುಡ್. And then we finally reached our homestay, which is Coorg Mist Mountains anta. It was too clean, like adu hosa building ante open agididdu, and I'll give you more details in my next video. For more such content, please do like, comment, share and subscribe to my channel. See you in the next video. Bye bye.